ವಿಧಿ ಬೆಸೆದ ನಂಟು. ಭಾಗ 19. ಅವರ ರಸಗಳಿಗೆ ರಸಭಂಗ ತರುವಂತೆ ಬಡಿದುಕೊಳ್ಳಲು ಶುರುವಾಯಿತು ಸೂರ್ಯನ ಮೊಬೈಲ್ ಮುಂದೆ. ಅವನ ಮುತ್ತಿಗೆ ಕ್ಷಣಕಾಲ ಇಹವನ್ನು ಮರೆತಿದ್ದವಳು ಸವರಿಸಿಕೊಂಡು ಗಂಡನಿಗಾಗಿ ನೋಡಿದಳು. ಅವನಾಗಲೇ ಮೊಬೈಲ್ ಹಿಡಿದು ಹಲೋ ಎನ್ನುತ್ತಾ ಹೊರಗೋಗಿದ್ದ. ಮೊದಲು ಮುತ್ತಿನ ಮತ್ತಿಗೆ ಕ್ಷಣಕಾಲ ನಾಚಿಕೆ ಮುದ್ದೆಯಾದ ಮಧುವಿನ ಮುಖ ಪೂರ್ತಿ ರಂಗೇರಿತ್ತು. ಅವಳ ಹೃದಯವಿನ್ನೂ ನವಿರಾಗಿ ಕಂಪಿಸುತ್ತಿತ್ತು. ಕನ್ನಡಿಯಲ್ಲೂ ತನ್ನ ಮುಖ ನೋಡಿಕೊಳ್ಳಲು ಮುಜುಗರವಾಗಿತ್ತು. ಯಾವುದೋ ಅವ್ಯಕ್ತ ಭಾವನೆಯಲ್ಲಿ ಮುಳುಗಿ ಹೋಗಿದ್ದವಳಿಗೆ ಬಾಗಿಲಲ್ಲಿ ನಿಂತಿದ್ದ ಗೆಳತಿಯ ಕಾಣಲೇ ಇಲ್ಲ. ಅವಳ ಬಳಿಗೆ ಬಂದ ವೈಷ್ಣವಿ ಒಳಗೊಳಗೆ ನಗುತ್ತಾ ನಿಂತಿದ್ದ ಮಧುವನ್ನು ಅಪ್ಪಿದಳು. ಹೇಗಿದ್ದೀಯಾ ಮಧು ಎನ್ನುತ್ತಾ ವೈಷ್ಣವಿಯು ದನಿಯಿಗೆ ವಾಸ್ತಕ್ಕೆ ಬಂದಳು. ವೈಶು ಹೇಗಿದ್ಯಾ ಎಂದು ಅವಳ ಕೈ ಹಿಡಿದಳು. ಇಂದು ತನ್ನ ಗೆಳತಿಯ ಕೆನ್ನೆಗಳು ಲಜ್ಜೆಯಿಂದ ರಂಗೇರುವುದನ್ನು ನೋಡಿ ವೈಷ್ಣವಿಯ ಮನಸ್ಸಿಗೆ ಹೇಳಲಾಗದ ಆನಂದವಾಯಿತು. ಅವಳನ್ನು ಛೇಡಿಸುವ ಬಯಕೆಯಾದರೂ ಯಾಕೋ ಅವಳ ಮನಸ್ಸು ಒಂಥರ ಹಿಂಜರಿಯಿತು. ನಾನು ಚೆನ್ನಾಗಿದ್ದೀನಿ ಮಧು, ನಾನು ಚೆನ್ನಾಗಿದ್ದೀನಿ ವೈಶು. ಒಬ್ಬಳೇ ಬಂದ್ಯಾ? ಅಡ್ರೆಸ್ ಹುಡುಕೋದು ತೊಂದರೆಯಾಗಲಿಲ್ಲವಾ ತಾನೇ ಎಂದು ಲವಲವಿಕೆಯಿಂದ ಮಾತನಾಡಿದ ಗೆಳತಿಯನ್ನು ನೋಡಿ ಅವಳ ಮುಖದಲ್ಲಿ ಇಂದು ಪ್ರಜ್ವಲಿಸುತ್ತಿರುವ ನಗು ಎಂದು ಮಾಸದಿರಲಿ ಭಗವಂತ ಎಂದು ದೇವರನ್ನ ಮನದಲ್ಲೇ ಬೇಡಿ. ಏನೂ ತೊಂದರೆಯಾಗಲಿಲ್ಲ ಮಧು. ಹೀಗೆ ಮಾತನಾಡುತ್ತಾ ನಿಂತಿರುತ್ತೀಯಾ ಅಥವಾ ನಿಮ್ಮ ಮನೆಯವರನ್ನ ಪರಿಚಯಿಸುತ್ತೀಯೋ? ಅವಳ ಮಾತಿಗೆ ಬಾ ಎಂದು ಅವಳ ಕೈ ಹಿಡಿದು ತನ್ನ ಮನೆಯವರಿಗೆಲ್ಲ ತನ್ನ ಪ್ರೀತಿಯ ಗೆಳತಿಯನ್ನ ಪರಿಚಯಿಸಿದಳು. ಅದೇ ಸಮಯಕ್ಕೆ ಮಧು, ದೊಡ್ಡಪ್ಪ, ದೊಡ್ಡಮ್ಮ, ಅಣ್ಣ, ಅತ್ತಿಗೆ ಹಾಗೂ ವಿದ್ಯಾರ ಅತ್ತಿಗೆ ರೇಣುಕಾ ಮತ್ತು ಅವರ ಮಗಳು ಸಿಂಚನಾನು ಬಂದಿದ್ದರು. ಸೂರ್ಯನ ಬಹುದಿನದ ಕನಸು ಇಂದು ನನಸಾಗಿ ಮೊದಲ ಹೆಜ್ಜೆ ಇಟ್ಟಿತ್ತು. ತನ್ನ ಊರಿನಲ್ಲಿ ನನಗೊಂದು ಆಸ್ಪತ್ರೆ ಕಟ್ಟಬೇಕು, ನನ್ನಿಂದ 4 ಜನಕ್ಕೆ ಉಪಕಾರವಾಗಬೇಕು, ಆಗಲೇ ನನ್ನ ಬದುಕು ಸಾರ್ಥಕದ ರೂಪ ತಾಳುವುದೆಂದು ಅವ ನಂಬಿದ್ದ. ತನ್ನ ತಂದೆ ತಾಯಿ ಕೈಯಿಂದಲೇ ಭೂಮಿ ಪೂಜೆ ಮಾಡಿಸಿದ. ಎಲ್ಲ ಕಾರ್ಯಕ್ರಮ ಅಡಚಣೆಯಿಲ್ಲದೆ ನಿರ್ವಿಘ್ನವಾಗಿ ಸಾಗಿತ್ತು. ಎಲ್ಲರಿಗೂ ಮನೆಯಲ್ಲೇ ಭೋಜನದ ವ್ಯವಸ್ಥೆಯೂ ಮಾಡಲಾಗಿತ್ತು. ಬರೀ ಆಪ್ತರನ್ನಷ್ಟೇ ಆಮಂತ್ರಿಸಲಾಗಿತ್ತು. ಎಲ್ಲರೂ ಊಟ ಮುಗಿಸಿ ಒಂದು ಸುತ್ತು ಮಾತುಕತೆಗಿಳಿದರು. ಸೂರ್ಯ, ಸಂಜಯ್, ವೈಷ್ಣವಿ, ಮಧು ಕುಳಿತು ಒಂದು ಕಡೆ ಮಾತನಾಡುತ್ತಿರುವುದನ್ನು ನೋಡಿ ಅನುಷಾ ಕೋಪದಿಂದ ಕುದಿಯುತ್ತಿದ್ದಳು. ನಾಲ್ವರು ಸಾಕಾಗುವಷ್ಟು ಸೆಲ್ಫಿ ತೆಗೆದುಕೊಳ್ಳುತ್ತಿರುವುದನ್ನು ನೋಡಿ ತನ್ನ ಕೋಪವನ್ನು ಹೊರಹಾಕಲಾರದೆ ವೈಷ್ಣವಿಯನ್ನ ಮನ ಬಂದಂತೆ ಬೈಯುತ್ತಿದ್ದಳು. ಸಂಜಯ್ ಮತ್ತು ಸೂರ್ಯನ ಜೊತೆ ಗೆಳತಿಯಂತೆ ಸಲುಗೆಯಿಂದ ಮಾತನಾಡುತ್ತಿರುವುದನ್ನು ಕಂಡು ಇದನ್ನೆಲ್ಲ ಮಧು ನೋಡಿದರೂ ಸುಮ್ಮನಿದ್ದಳು. ಯಾವುದೇ ಪ್ರತಿಕ್ರಿಯೆ ತೋರದೆ ಬೇಸರದ ಮುಖ ಮಾಡಿಕೊಂಡು ಒಬ್ಬಂಟಿಯಾಗಿ ಕುಳಿತಿದ್ದ ನಾದಿನಿಯನ್ನು ಬಾ ಅನು ಎಂದು ಕರೆದಳು. ಸಂಜಯನ ಕೆಂಗಣ್ಣಿನಿಂದಲೇ ನೋಡುತ್ತಾ ಎಲ್ಲರ ಜೊತೆಗೆ ಮಾತಿಗಿಳಿದಳು. ಬಂದಾಗಿನಿಂದ ತನ್ನ ಮಾತನಾಡಿಸದಿರುವುದಕ್ಕೆ ಸೂರ್ಯ, ಸಂಜಯ್, ಕಾರ್ತಿಕ್, ಸಿಂಚನಾ, ವೈಷ್ಣವಿ, ಮಧು, ವಿನುತಾ, ಅನುಷ್ ಎಲ್ಲರೂ ನಗುತ್ತಾ ಮೊಬೈಲ್ ಬಗೆ ಬಗೆಯ ಫೋಟೋ ಸೆರೆ ಹಿಡಿಯುವುದರು ನೋಡಿ ಸರಿತಾರ ಮನ ಅಸೂಯೆಯ ಕಡಲಾಗಿತ್ತು. ಅದೆಷ್ಟೋ ಬಾರಿ ಮಧುವನ್ನು ತನ್ನ ಮಗಳಂತೆ ಕಾಣಬೇಕೆಂದುಕೊಂಡರು. ತನ್ನ ಮಗಳು ಅಂಕಿತಾನ ಮುಖವೇ ನೆನಪಿಗೆ ಬರುತ್ತಿತ್ತು. ಮಧು ಜಾಗದಲ್ಲಿ ತನ್ನ ಮಗಳು ಕಲ್ಪಿಸಿಕೊಂಡು ಹಲ್ಲು ಬಿದರು. ನೀನೊಬ್ಬಳು ಸರಿ ಇದ್ದಿದ್ದರೆ ಅಂಕಿತಾ, ಇಂದು ನಿನ್ನ ನಗುವನ್ನು ನೋಡಿ ನಾನು ನಗುತ್ತಿದ್ದೆ. ಆದರೆ ನೀನು ಎಲ್ಲಿದ್ದೀಯವೆಂದು ತಿಳಿಯುವುದಿಲ್ಲ ನನ್ನ ಕಂದ ಎಂದು ತನ್ನ ಕಣ್ಣಲ್ಲಿ ಬಂದ ನೀರನ್ನು ಒರೆಸಿಕೊಂಡು ಕುಳಿತರು. ಎಷ್ಟೇ ಆದರೂ ತಾಯಿಯ ಹೃದಯವಲ್ಲವೇ ತನ್ನ ಮಕ್ಕಳ ಸಂತೋಷ ಮತ್ತು ಕ್ಷೇಮವನ್ನು ಬಯಸುವುದಲ್ಲವೇ? ತಮ್ಮ ಪತ್ನಿಯ ಮುಖದಲ್ಲಿ ನಗುವಿಲ್ಲದ್ದನ್ನು ನೋಡಿ ಬೇಸರವಾಯಿತು ವೀರಭದ್ರಯ್ಯನವರಿಗೆ. ತಮ್ಮ ಮಗಳ ನೆನಪು ಬಿಡದೆ ಕಾಡುತ್ತಿತ್ತು. ಎಲ್ಲಿದ್ದರೂ ಈ ತಂದೆ ಎದುರು ಬಂದು ಬಿಡು ಮಗಳೇ ಎಂದು ಮಗಳಿಗೆ ಮನದಲ್ಲಿ ಕೋರಿಕೆ ಇಟ್ಟರು. ಮಾತಿನಲ್ಲಿ ಮುಳುಗಿ ಹೋಗಿದ್ದ ಮಗಳನ್ನು ಕರೆದರು. ವಿದ್ಯಾ, ಬಾ, ಸ್ವಲ್ಪ ಶರಬತ್ತು ಮಾಡು, ಸಹಾಯ ಮಾಡು ಎಂದರು. ಅಮ್ಮ, ಅತ್ತಿಗೆಯನ್ನು ಕರೆಯುತ್ತೀನಿರಿ, ನೀನು ಒಂದು ದಿನ ಮಾಡುತ್ತೀಯಾ? ಅತ್ತಿಗೆ ಆದರೆ ಪಟ್ ಪಟ್ ಎಂದು ಮಾಡುತ್ತಾರೆ ಎಂದು ಹೊರ ಹೋಗುತ್ತಿದ್ದ ಮಗಳ ಕೈ ಹಿಡಿದು, ನೀನು ಯಾವಾಗ ಕೆಲಸ ಮಾಡೋದು ಕಲಿಯೋದು? ಮೊದಲು ಅತ್ತಿಗೆ, ನಿನ್ನ ಮಗಳು ಗಂಡನ ಮನೆಯಲ್ಲಿ ಬಾಳಿದ ಹಾಗೆ ಕೊಂಕಾಗಿ ಹೇಳುತ್ತಾರೆ, ಸ್ವಲ್ಪ ಕೆಲಸ ಕಲಿ, ಆ ಬಗ್ಗೆ ಗಮನ ಕೊಡು. 3 ಹೊತ್ತು ಮೊಬೈಲ್ನಲ್ಲಿ ಮುಳುಗಿ ಹೋಗೋದಲ್ಲ ಹೆಣ್ಣು ಮಕ್ಕಳು. ನೀನು ಸ್ವಲ್ಪ ಗಂಭೀರವಾಗಿರುವುದು ಕಲಿತುಕೊ. ಅಮ್ಮನ ಮಾತಿಗೆ ಬೇಸರದಿಂದ ನಿಂಬೆ ಹಣ್ಣನ್ನು ಕತ್ತರಿಸುತ್ತಾ ಸುಮ್ಮನಾದಳು. ಅಮ್ಮನಿಗೆ ಎದುರು ಉತ್ತರ ಕೊಟ್ಟರೆ ಬೈಗುಳದ ಸುರಿಮಳೆಯೇ ಶುರುವಾಗುವುದು ಎಂದು ತಿಳಿದ ಅನುಷಾ ಅಮ್ಮನ ಮಾತಿಗೆ ಚಕಾರವೆತ್ತದೆ ಶರಬತ್ತು ಮಾಡಿ ಎಲ್ಲರಿಗೂ ತೆಗೆದುಕೊಂಡು ಹೋದಳು. ಟ್ರೇ ಹಿಡಿದು ನಿಧಾನವಾಗಿ ಬರುತ್ತಿದ್ದವಳ ಅಡ್ಡಲಾಗಿ ಬಂದ ಸಂಜಯ್ ಅವನನ್ನು ಉರಿಗಣ್ಣಿನಿಂದ ನೋಡುತ್ತಾ, ಹಲೋ ಮಿಸ್ಟರ್, ನಿಮಗೆ ಒಂದು ಚೂರು ಸೀರಿಯಸ್ ಇಲ್ಲವಾ? ನಾನು ಜ್ಯೂಸ್ ತೆಗೆದುಕೊಂಡು ಬರುತ್ತಿರುವುದು ನಿಮ್ಮ ಕಣ್ಣಿಗೆ ಕಾಣುವುದಿಲ್ಲವಾ? ಸುತ್ತಮುತ್ತ ಯಾವ ಹುಡುಗಿ ಚೆನ್ನಾಗಿದ್ದಾಳೆ ಎಂದು ನೋಡೋದು ಬಿಟ್ಟು ನೆಟ್ಟವಾಗಿ ನೋಡಿಕೊಂಡು ಬನ್ನಿ ಎಂದಳು. ಇಂದು ಸಂಜಯ್ ಸಿಂಚನಾ ಮತ್ತು ವೈಷ್ಣವಿಯ ಜೊತೆ ಸಲುಗೆಯಿಂದ ಮಾತನಾಡುತ್ತಿರುವುದು ಅವಳಿಗೆ ರುಚಿಸಲಿಲ್ಲ. ವಯಸ್ಸಿನ ಆಕರ್ಷಣೆ ಅವನ ಮೇಲೆ ಮೂಡಿತ್ತು. ಅದರ ಜೊತೆಗೆ ಸಣ್ಣದಾದ ಅಸೂಯೆ ಕೂಡ ಜಾಗೃತವಾಗಿತ್ತು.
ಅನುಗೆ ತನ್ನ ಕೋಪದ ಕಣ್ಣುಗಳಿಂದಲೇ ಅವನನ್ನು ಸುಡುವುದಂತೆ ನೋಡಿ ಹೋಗುತ್ತಿದ್ದವಳನ್ನು ಕೈ ಹಿಡಿದು 1 ಲೋಟ ಜ್ಯೂಸ್ ತೆಗೆದುಕೊಂಡು, ನನಗೆ ಕಣ್ಣು ಕಾಣಲ್ಲ, ಅದಕ್ಕೆ ಅಡ್ಡ ಬಂದೆ. ನಿನಗೆ ಕಣ್ಣು ಕಾಣಲಿಲ್ಲವೇ? ಮತ್ತೆ ನೀವ್ಯಾಕೆ ನನ್ನ ದಾರಿಗೆ ಅಡ್ಡ ಬಂದಿರಿ? ಹಾಂ, ಮತ್ತೆ CS ಎಂದರೆ ಏನು ಎಂದು ಆಶ್ಚರ್ಯವಾಗಿ ನೋಡಿದ. CS ಎಂದರೆ ಕಾಮನ್ ಸೆನ್ಸ್, ಅಷ್ಟು ಗೊತ್ತಿಲ್ಲವ? ಅದೇನು ಡಾಕ್ಟರೋ ನೀನೋ ಎಂದು ಹೊರಟು. ಮುನಿಸಿನಲ್ಲಿಯೂ ಸುಂದರವಾಗಿ ಕಂಡ ಅವನನ್ನು ನೋಡಿ ಅವನ ಹೃದಯವರಳಿತ್ತು. ಆದರೆ ನಿನ್ನ ತಂಗಿಯನ್ನು ನಾನು ಪ್ರೀತಿಸುತ್ತಿರುವೆ ಎಂದು ಸೂರ್ಯನ ಬಳಿ ಹೇಳಲು ಭಯ. ಅವನು ಒಪ್ಪುವುದಿಲ್ಲ ಎಂಬ ಕಾರಣಕ್ಕೆ. ಯಾಕೆಂದರೆ ವಯಸ್ಸಿನಲ್ಲಿ ಅವಳಿಗಿಂತ 8-9 ವರ್ಷ ದೊಡ್ಡವನು ಎಂಬ ಆತಂಕ ಕಾಡುತ್ತಿತ್ತು. ಹಾಗಾಗಿ ಅವಳಿಂದ ಅಂತರ ಕಾಯ್ದುಕೊಳ್ಳುತ್ತಿದ್ದ. ಇದನ್ನೆಲ್ಲ ದೂರದಲ್ಲಿ ನಿಂತು ನೋಡಿದ ವೈಷ್ಣವಿಗೆ ತೇಜಸ್ ಮತ್ತು ತನ್ನ ನಡುವಿನ ಜಗಳವೇ ನೆನಪಿಗೆ ಬಂದಿತ್ತು. ರೇಣುಕಾರಿಗಂತೂ ಬಾಯಿ ಕಟ್ಟಿದಂತಾಗಿತ್ತು. ವಿದ್ಯಾರ ಬಳಿ ಮಧು ಬಗ್ಗೆ ತಮ್ಮ ಬಳಿ ಉದಯಿಸಿದ ಸಂಶಯದ ಬಗ್ಗೆ ಕೇಳಬೇಕೆಂದುಕೊಂಡರು. ಆದರೆ ವಿದ್ಯಾರಿಗೆ ಅವರ ಬಳಿ ಮಾತನಾಡಲು ಪುರುಸೊತ್ತು ಸಿಗಲೇ ಇಲ್ಲ. ವಿದ್ಯಾ ಕೂಡ ಗಂಡನ ಮಾತಿನ ಅಣತೆಯಂತೆ ರೇಣುಕಾರ ಬಳಿ ಹೆಚ್ಚು ಮಾತನಾಡುತ್ತಿರಲಿಲ್ಲ. ಮತ್ತೆ ತನ್ನ ಗಂಡನ ಕೆಂಗಣ್ಣಿಗೆ ಗುರಿಯಾಗಲು ಇಷ್ಟವಿಲ್ಲದೆ ತನ್ನ ಗಂಡನ ಷರತ್ತಿನ ಮೇಲೆ ಬಂದಿದ್ದ ರೇಣುಕಾ ವಿದ್ಯಾರ ಮನೆಯಲ್ಲಿ ಉಳಿದುಕೊಳ್ಳಲು ಇಚ್ಛಿಸಲಿಲ್ಲ. ಸತ್ಯಪ್ರಕಾಶ್ ಮತ್ತು ವಿದ್ಯಾರ ಅಣ್ಣನಿಗೂ ಅಷ್ಟಕ್ಕಷ್ಟೇ. ಆದರೆ ರೇಣುಕಾ ಮತ್ತು ತಮ್ಮ ಮಗಳು ಅವರ ಮನೆಗೆ ಹೋಗಲು ತಡೆಯುತ್ತಿರಲಿಲ್ಲ. ಅವರು ತಡೆಯುತ್ತಿರಲಿಲ್ಲ. ಆದರೆ ಹೆಂಡತಿಯ ಕೊಂಕು ಬುದ್ಧಿ ಕಂಡು ಪದೇ ಪದೇ ಹೋಗದಂತೆ ತಡೆದಿದ್ದರು. ಮೊದಲ ಬಾರಿ ರೇಣುಕಾ ಯಾವುದೇ ಕೊಂಕು ಮಾತನಾಡದೆ ಹೋಗಿದ್ದು. ಪ್ರತಿಯೊಂದು ಸಮಾರಕ್ಕೂ ಬಂದರೂ ಒಂದಲ್ಲ ಒಂದು ವಿಷಯದಲ್ಲಿ ಅದು ಸರಿಯಿಲ್ಲ, ಇದು ಸರಿಯಿಲ್ಲ ಎಂದು ಕೊಂಕು ತೆಗೆಯುತ್ತಲೇ ಇದ್ದರು. ಈ ಬಾರಿ ಅವರ ಮನ ಉಸುರೆದ್ದಿತ್ತು. ಮನೆಗೆ ಬಂದ ಅತಿಥಿಗಳೆಲ್ಲ ಹೊರಟರು. ಬೆಳಗ್ಗೆಯಿಂದ ಗದ್ದಲ ಮತ್ತು ನಗುವಿನ ಸಪ್ಪಳದಲ್ಲಿ ಮುಳುಗಿದ್ದ ಮನೆ ಸಾಯಂಕಾಲದಷ್ಟರಲ್ಲಿ ಮನೆ ಬಿಕೋ ಎನ್ನುತ್ತಿತ್ತು. ಮಧು ತನ್ನ ಗಂಡನ ಮನೆಗೆ ಬಂದು 4 ತಿಂಗಳು ಸರಿದವು. ಸುಖ ಎಂಬ ಪದದ ಅರ್ಥ ಅವಳ ಜೀವನದಲ್ಲಿ ಈಗ ಸರಿಹೊಂದುವಂತಹ ವಾತಾವರಣ ನಿರ್ಮಾಣವಾಗಿತ್ತು. ತಾಯಿಯಂತೆ ಮಮತೆ ತೋರುವ ಅತ್ತೆ, ಮಗಳಂತೆ ಕಾಣುವ ಮಾವ, ಅಕ್ಕರೆ ತೋರುವ ಅಜ್ಜಿ, ಗೆಳತಿಯಂತೆ ಪ್ರತಿಯೊಂದಕ್ಕೂ ಸಹಕಾರ ನೀಡುವ ಸಹೋದರಂತೆ ಅದರ ತೋರುವ ನಾದಿನಿ. ಇನ್ನು ಸೂರ್ಯ ಅವಳ ಪ್ರತಿಯೊಂದು ಭಾವನೆಗೂ ಸ್ಪಂದಿಸುತ್ತಾ ಪುಟ್ಟ ಮಕ್ಕಳಂತೆ ಕಾಳಜಿ ಮಾಡುತ್ತಿದ್ದ. ಅವಳ ಬರಡಾದ ಬದುಕಿಗೆ ಭರವಸೆಯಾಗಿದ್ದ. ಇವರೆಲ್ಲರ ದಯೆಯಿಂದ ಬಾಲ್ಯದಲ್ಲಿ ಕಳೆದುಕೊಂಡಿದ್ದ ಕುಟುಂಬ ಪ್ರೇಮವು ಅವಳಿಗೆ ಒಂದಾಗಿತ್ತು. ಇವರೆಲ್ಲರ ಪ್ರೀತಿ ಸಿಂಚನದಿಂದ ಅವಳ ಮನ ಹರಸಿತ್ತು. ಈಗ ಅವಳಿಗೆ ಆ ಮನೆಯೇ ಸ್ವರ್ಗವೆಂಬಂತೆ ಭಾವ ಮೂಡಿತ್ತು. ಸಂಸಾರದ ಸಾಗರದಲ್ಲಿ ಅವಳ ಒಲವಿನ ಭಾವನ ಪ್ರಶಾಂತವಾಗಿ ಸಾಗುತ್ತಿತ್ತು. ಇವರ ಅಕ್ಕರೆ, ಮಮತೆ, ವಾತ್ಸಲ್ಯ, ಪ್ರೀತಿಯಲ್ಲಿ ಮಿಂದೆದ್ದವಳು ತುಸು ಮೈಕೈ ತುಂಬಿಕೊಂಡು ಇನ್ನೂ ಲಕ್ಷಣವಾಗಿ ಕಾಣುತ್ತಿದ್ದಳು. ಈ ನಡುವೆ ಅನುಷಾ BCom ಮುಗಿಸಿ ಎಲ್ಲ ವಿಷಯದಲ್ಲೂ ಉತ್ತೀರ್ಣವಾಗಿ MBA ಮಾಡುತ್ತಿದ್ದಳು. ಆಸ್ಪತ್ರೆ ಕಟ್ಟುವ ಕೆಲಸ ಸರಾಗವಾಗಿ ನಡೆಯುತ್ತಿತ್ತು, ಯಾವುದೇ ಅಡಚಣೆ ಇಲ್ಲದೆ. ಹೀಗೆ ಒಂದು ದಿನ ರಾತ್ರಿಯ ಊಟ ಮಾಡುತ್ತಾ ಕುಳಿತ ಸೂರ್ಯ ಮೆಲ್ಲನೆ ಅವಳ ಮನದ ಬಯಕೆಗೆ ಪೀಠಿಕೆ ಇಟ್ಟ. ಮಧು, ನಿನಗೆ PhD ಮಾಡಬೇಕೆಂಬ ಆಸೆ ಇತ್ತಲ್ಲ, ಯಾಕೆ ಮನೆಯಲ್ಲಿದ್ದು ಸಮಯ ವ್ಯರ್ಥ ಮಾಡುತ್ತಿದ್ದೀಯಾ? ನೀನು PhD ಮಾಡು ಎಂದು 2 ಡಿಗ್ರಿ ಮಾಡಿ ಮನೆಯಲ್ಲಿ ಕುಳಿತು ಮಧುವನ್ನು ನೋಡಿ ಅವಳಂತೂ ನಾನು ಮುಂದೆ ಓದಬೇಕೆಂದು ಬಾಯಿ ಬಿಟ್ಟು ಹೇಳುವವಳಲ್ಲ ಎಂದು ಅವನೇ ಅವಳ ಮನದ ಬಯಕೆಯನ್ನು ಮನೆಯವರ ಮುಂದಿಟ್ಟ. ಅವನ ಮಾತಿಗೆ ಅವಳ ಮುಖವರಳಿತ್ತು. ಓದುವ ಬಯಕೆ ಇದ್ದರೂ ಮನೆಯವರನ್ನು ಕೇಳಲು ಅವಳ ಮನ ಹಿಂಜರಿಯುತ್ತಿತ್ತು. ಆನಂದಕ್ಕೆ ಏನೊಂದು ಮಾತನಾಡದೆ ಸುಮ್ಮನೆ ನಿಂತವಳನ್ನು ನೋಡಿದ ಸತ್ಯಪ್ರಕಾಶ್, ಹೌದಮ್ಮ ಮಧು, ಹೆಣ್ಣು ಮಕ್ಕಳು ಎಷ್ಟೇ ಓದಿದರೂ ಕಮ್ಮಿನೇ. ಇಲ್ಲೇ ಹತ್ತಿರ ಹೊಸದಾಗಿ ಒಂದು ಕಾಲೇಜ್ ಶುರುವಾಗಿದೆ, ಅಲ್ಲಿ ಕೆಲಸ ಖಾಲಿದೆ ಎಂದು ನಾನು ವಿಚಾರಿಸುವೆ. ನೀನು ಕೆಲಸ ಮಾಡುತ್ತಲೇ PhD ಮುಗಿಸಬಹುದು. ಮನೆಯಲ್ಲಿ ಕುಳಿತುಕೊಂಡು ಮಾಡುವ ಕೆಲಸವಾದರೂ ಏನಿದೆ? ನಿನ್ನ ಆಸೆ ಕನಸುಗಳನ್ನು ಮುಚ್ಚಿಟ್ಟುಕೊಂಡು ಯಾಕೆ ಬದುಕುತ್ತೀಯ? ನಿನ್ನ ಎಲ್ಲ ಆಸೆಗೆ ನಾವು ಬೆಂಬಲವಾಗಿ ನಿಲ್ಲುತ್ತೇವೆ, ಸರಿನಾ ಎಂದರು. ಅವಳಿಂದ ಯಾವುದೇ ಪ್ರತಿಕ್ರಿಯೆ ಬಾರದಿದ್ದಾಗ, ಏನಮ್ಮ ಮಧು, ಮುಂದೆ ಓದೋದಕ್ಕೆ ನಿನ್ನ ಅಭಿಪ್ರಾಯವೇನು ಎಂದು ಅನ್ನವನ್ನು ಕಲಸಿ ಬಾಯಿಗಿಟ್ಟುಕೊಂಡರು. ಹೌದು ಅತ್ತಿಗೆ, ನೀವು PhD ಮಾಡಿ ಭವಿಷ್ಯದಲ್ಲಿ ಯಾವುದಾದರೂ ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ಆಗಬಹುದು ಎಂದು ಅಪ್ಪ ಮತ್ತು ಅಣ್ಣನ ಮಾತನ್ನೇ ಪ್ರತಿಪಾದಿಸಿದಳು ಅನು. ಇವರ ಮಾತಿಗೆ ವಿದ್ಯಾರ ಕೋಪ ಉಕ್ಕಿತ್ತು. ಆದರೆ ತಾನು ಏನು ಮಾತನಾಡಿದರೂ ಈ ಅಪ್ಪ ಮಗ ಎಲ್ಲಿ ಕೇಳುವರು ಎಂದು ಅದೇ ಕೋಪವನ್ನು ನೀರಿನ ಚಂಬಿನ ಮೇಲೆ ತೋರಿಸಿ ಧಡಾರನೆ ಮೇಜಿನ ಮೇಲೆ ಕುಕ್ಕಿದರು. ತಮ್ಮ ಅಭಿಪ್ರಾಯವೆಂಬಂತೆ ಮಾವನ ಮಾತನ್ನು ಕೇಳಿ ಸಂತಸದಿಂದ ಹ್ಞೂ ಮಾವ, ನಾನು ಕೆಲಸಕ್ಕೆ ಹೋಗುತ್ತೀನಿ ಎಂದು ಹೇಳಬೇಕೆಂದುಕೊಂಡ ಸಮಯಕ್ಕೆ ಸರಿಯಾಗಿ ಅತ್ತೆಯ ಕೋಪದ ಪರಿತಾಪ ಅವಳ ಕಣ್ಣಿಗೆ ಕಾಣಿಸಿತು. ಅತ್ತೆ ಒಂದು ಮಾತು ಮುಂದಕ್ಕೆ ಓದು ಎಂದು ಹೇಳಲಿಲ್ಲವಲ್ಲ ಎಂದು ಅವರ ಮುಖವನ್ನೇ ನೋಡಿದಳು. ಅವರು ಉಸಿರಿನಲ್ಲಿ ಕೋಪ ತೋರಿಸುತ್ತಾ ಮುಖ ಗಂಟಿಕ್ಕಿಕೊಂಡು ತಿನ್ನುತ್ತಾ ಕುಳಿತರು. ಮಧು, ಏನಮ್ಮ, ಏನು ನಿರ್ಧಾರ ನಿನಗೆ? ಕೆಲಸಕ್ಕೆ ಹೋಗೋಕೆ ಇಷ್ಟವಿಲ್ಲವೆಂದರೆ ಬೇಡ, ಆದರೆ PhD ಏನಾದರೂ ಮಾಡು ಎಂದರು ನಗುತ್ತಾ.
ಅವರ ನಗುವಿಗೆ ಮೆತ್ತಗೆ ಮುಗುಳ್ನಗುತ್ತಾ ಯೋಚಿಸುತ್ತೀನಿ ಮಾವ ಎಂದು ಭಾರದ ನಗುವನ್ನು ಮುಖದ ಮೇಲೆ ತಂದುಕೊಂಡಳು. ಸೂರ್ಯನಿಗಂತೂ ಅವಳ ನಡೆಗೆ ಕೋಪ ಬಂತು. ಮನಸ್ಸಿನಲ್ಲಿರುವ ಆಸೆಯನ್ನು ಮರೆಮಾಚಿ ಅದೇನು ಸಾಧನೆ ಮಾಡಬೇಕೆಂದುಕೊಂಡಿದ್ದಾಳೋ ಇವಳು. ನಾವೇ ಅವಳ ಎಲ್ಲ ಆಸೆಯನ್ನು ಪೂರೈಸಕ್ಕೆ ನಿಂತರೂ ಇವಳು ಹಿಂಜರಿಯುತ್ತಾಳಲ್ಲ ಎಂದು ಅವಳ ನಿರ್ಲಕ್ಷ್ಯತನಕ್ಕೆ ಕೋಪ ಬಂತು. ಗಂಡನ ಕೋಪವನ್ನು ನೋಡಿ ಅವನ ಮುಖವನ್ನು ನೋಡದೆ ಸುಮ್ಮನೆ ಊಟ ಮುಗಿಸಿದಳು. ಮಧು, ನಿನ್ನ ಹತ್ತಿರ ಸ್ವಲ್ಪ ಮಾತನಾಡಬೇಕು, ಅತ್ತೆ ರೂಮಿಗೆ ಬಾ ಎಂದು ಅಡಿಗೆ ಮನೆಯಿಂದ ಹೊರಗೆ ಹೋದರು ವಿದ್ಯಾ. ಅವರ ಮಾತಿನಲ್ಲಿ ಬಲು ಬೇಸರವಿದ್ದಂತೆ ಕಂಡಿತ್ತು. ಏನೂ ಮಾತನಾಡದೆ ಯಾಕೆ ಅತ್ತೆ ನನ್ನ ಮೇಲೆ ಮುನಿಸಿಕೊಂಡರು ಎಂಬ ಕಾರಣ ಹುಡುಕುತ್ತಾ ನಿಂತಳು. ಕಾರಣ ಮಾತ್ರ ಅವಳಿಗೆ ತಿಳಿಯಲಿಲ್ಲ. ಎಷ್ಟೇ ಚೆನ್ನಾಗಿ ಮಾತನಾಡಿಸಿದರೂ ಒಮ್ಮೊಮ್ಮೆ ವಿದ್ಯಾ ತಮ್ಮ ಅಸಮಾಧಾನವನ್ನು ಹೊರಹಾಕುತ್ತಿದ್ದಳು. ಮಧುರಾಳ ಮೇಲೆ ಅಷ್ಟೇ ವೇಗವಾಗಿ ಅವಳ ಮೇಲಿನ ಕೋಪವನ್ನು ಮರೆತು ಬಿಡುತ್ತಿದ್ದರು. ಅತ್ತೆಯ ಇಬ್ಬುಗಿಯ ವರ್ತನೆಯ ಬಗ್ಗೆ ಅವಳಿಗೇನೂ ಬೇಸರವಿರಲಿಲ್ಲ. ಯಾಕೆಂದರೆ ಅವರು ಕ್ಷಣ ಮಾತ್ರದಲ್ಲಿ ಕೋಪ ತಾಪವನ್ನು ಮರೆತು ಮಗಳಂತೆ ಕಾಣುತ್ತಿದ್ದರು. ಹಾಗಾಗಿ ಊಟ ಮುಗಿಸಿ ಕೈ ತೊಳೆದು ಅಜ್ಜಿಯ ರೂಮಿನಡೆಗೆ ಪಾದ ಬೆಳೆಸಿದಳು. ಅಜ್ಜಿಗೆ ಮಾತ್ರೆ ಕೊಡುತ್ತಾ ನಿಂತಿದ್ದ ವಿದ್ಯಾಳನ್ನು ನೋಡಿ ಅತ್ತೆ ಎಂದಳು. ಬಾ ಮಧು ಎಂದು ಅವಳನ್ನು ನಗುಮುಖದಿಂದಲೇ ಒಳಗೆ ಕರೆದರು ವಿದ್ಯಾ. ಅತ್ತೆಯ ನಗುಮುಖದನ್ನು ನೋಡಿ ತುಸು ನಿರಾಳರಾದಳು. ಅತ್ತೆ ಏನು ಮಾತನಾಡಬೇಕೆಂದು ಕರೆದರಲ್ಲ ಎಂದು ಕೊಂಚ ಹಿಂಜರಿಕೆಯಿಂದ ಕೇಳಿದಳು. ಬಾ ಮಧು, ಇಲ್ಲಿ ಕುಳಿತುಕೋ ಎಂದು ಅವಳನ್ನು ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡ ಅಜ್ಜಿ ಸುಶೀಲ ಅವಳ ತಲೆ ಸರುತ್ತಾ ಅತ್ತೆ ಸೊಸೆ ಇಬ್ಬರೂ ಕಣ್ಣಿನಲ್ಲಿ ಏನೋ ಸಂದೇಶ ರವಾನಿಸಿಕೊಂಡು ಅವಳೊಂದಿಗೆ ಮಾತಿಗೇಳಿದರು. ಅಜ್ಜಿ ಸುಶೀಲ, ಮಧು, ನಿನ್ನ ಮತ್ತೆ ಸೂರ್ಯನ ಮಧ್ಯೆ ಎಲ್ಲ ಸರಿ ಇದೆ ತಾನೇ? ಅವನನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನೆ ತಾನೇ ಎಂದು ಕೇಳಿದರು. ಮೊಮ್ಮಗನ ಮೇಲೆ ಸಂಶಯವಿಲ್ಲದಿದ್ದರು ಅವಳ ಬಾಯಿಂದ ಕೇಳುವ ಇರಾದೆ. ಅವರ ಮಾತಿಗೆ ತೆಲ್ಲಗೆ ನಗುತ್ತಾ, ಹ್ಞೂ ಅಜ್ಜಿ, ಅವರು ನನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ. ಯಾಕೆ ಈ ರೀತಿ ಎಲ್ಲ ಕೇಳುತ್ತಿದ್ದೀರಾ? ತುಸು ಗಲಿಬಿಲಿಯಿಂದ ಕೇಳಿದಳು. ಯಾವ ವಿಷಯವನ್ನು ಮಾತನಾಡಲು ಕರೆದಿದ್ದಾರೆ ಎಂದು ತಿಳಿಯದೆ. ಮಧು, ನಿನಗೆ ಮುಂದೆ ಓದೋ ಆಸೆ ಏನಾದರೂ ಇದೆಯಾ ಅಥವಾ ಕೆಲಸಕ್ಕೆ ಹೋಗಬೇಕೆಂದುಕೊಂಡಿದ್ಯಾ ಎಂದು ನಗುಮುಖದಿಂದ ಕೇಳಿದ ಸುಶೀಲ. ಅವರ ನಗುಮುಖವನ್ನು ನೋಡಿ ಮೆತ್ತಗೆ ಹ್ಞೂ ಅಜ್ಜಿ, PhD ಮಾಡಬೇಕೆಂಬ ಆಸೆ ಇದೆ ಎಂದಳು ನಗುತ್ತಾ. ಮಧು, ನಿನಗೆ ವಯಸ್ಸೆಷ್ಟು ಎಂದು ತುಸು ಖಾರವಾಗಿ ಕೇಳಿದರು ವಿದ್ಯಾ. ಅವರಿಗೆ ಇವಳನ್ನು ಓದಿಸುವ ಆಸೆಯಂತೂ ಇರಲಿಲ್ಲ. ಅವರ ಮಾತಿಗೆ ಮುಖ ಪಾಡಿಸಿಕೊಂಡು 25 ಎಂದಳು. ಮದುವೆಯಾಗಿ ಹತ್ತತ್ತಿರ 8-9 ತಿಂಗಳಾಗುತ್ತಾ ಬಂತು. ನಿನ್ನ ಅರ್ಥ ಮಾಡಿಕೊಂಡು ಸಂಸಾರ ಶುರು ಮಾಡಲು ಒಪ್ಪಿಕೊಂಡ. ನಿನಗೆ ಈಗಲಾದರೂ ಒಂದು ಮಗು ಮಾಡಿಕೊಳ್ಳಬೇಕೆಂಬ ಆಸೆ ಇಲ್ಲವಾ? ನಿನಗೆ ನಾನು ತಾಯಿಯಾಗಬೇಕೆಂಬ ಭಾವನೆ ಮೂಡಿಲ್ಲವಾ? ಮಕ್ಕಳಾದ ಮೇಲೆ ಎಷ್ಟೊಂದು ಜನ PhD ಮಾಡಿರುವುದನ್ನು ನಾನು ನೋಡಿದ್ದೀನಿ. ಮೊದಲು ಮಕ್ಕಳನ್ನು ಮಾಡಿಕೊಳ್ಳುವ ಬಗ್ಗೆ ಯೋಚಿಸು ಎಂದು ಅತ್ತೆಯ ದರ್ಪದಿಂದ ಹೇಳಿದರು ವಿದ್ಯಾ. ಸುಮ್ಮನೆ ತಲೆ ಬಗ್ಗಿಸಿ ಏನೂ ಮಾತನಾಡದೆ ಕುಳಿತಿದ್ದ ಮಧುರಾಳ ತಲೆ ಸವರಿದ ಸುಶೀಲ. ವಿದ್ಯಾ, ಅದ್ಯಾಕೆ ಅಷ್ಟು ಒರಟಾಗಿ ಮಾತನಾಡುತ್ತೀಯಾ? ಮಧು, ಸೂರ್ಯ ಇಷ್ಟು ಬೇಗ ಮಕ್ಕಳು ಬೇಡವೆಂದು ನಿನ್ನ ಬಳಿ ಏನಾದರೂ ಹೇಳಿದ್ದಾನಾ? ನಾನು ಅವನ ಹತ್ತಿರ ಮಾತನಾಡಲ್ಲ ಎಂದು ಅವಳ ಮುಖವನ್ನೇ ನೋಡುತ್ತಾ ಕೇಳಿದ ಅಜ್ಜಿಯನ್ನು ನೋಡಿ ಅವಳಿಗೆ ಏನು ಹೇಳಬೇಕೆಂದು ತಿಳಿಯದೆ ಗೊಂದಲದಲ್ಲಿ ಅವರ ಮುಖ ನೋಡುತ್ತಾ ಕುಳಿತುಕೊಂಡಳು. ಮಧು ಎಂದು ಭುಜ ಮುಟ್ಟಿ ಪ್ರಶ್ನಾರ್ಥಕವಾಗಿ ನೋಡಿದವರ ನೋಡಿ, ಹಾಗೇನೂ ಇಲ್ಲ ಅಜ್ಜಿ, ಅವರು ಈ ರೀತಿ ಏನೂ ಹೇಳಿಲ್ಲ. ನಾವಿನ್ನೂ ಮಕ್ಕಳ ಬಗ್ಗೆ ಯೋಚಿಸಿಲ್ಲ. ಹಿಂಜರಿಕೆಯಿಂದ ತಲೆ ಎತ್ತಿ ನುಡಿದಳು. ನೀವಿಬ್ಬರೂ ಮಕ್ಕಳ ಬಗ್ಗೆ ಯೋಚಿಸಿಲ್ಲವಲ್ಲ, ನೀವಿಬ್ಬರೂ ಇನ್ನೂ ಕೂಡೇ ಇಲ್ಲವೆಂದು ಹೇಳು, ಅಸಮಾಧಾನದಿಂದ ಹೇಳಿದರು ವಿದ್ಯಾ. ಈ ಒಂದು ವಿಷಯದಲ್ಲಿ ಸೊಸೆಯ ಮೇಲೆ ಅಸಮಾಧಾನ, ಬೇಸರ, ನಿರಾಸೆ ಅವರ ಮೊಗದಲ್ಲಿತ್ತು. ಪ್ರತಿನಿತ್ಯ ಸೊಸೆಯನ್ನು ಸೂಕ್ಷ್ಮವಾಗಿ ನೋಡುತ್ತಲೇ ಇದ್ದರು ವಿದ್ಯಾ. ಅವಳಲ್ಲಿ ಯಾವುದೇ ಬದಲಾವಣೆ ಕಾಣದಿದ್ದಾಗ ವಿಚಾರಿಸುವ ಆಸೆಯಾದರೂ ಅರಿತು ಬಾಳಲಿ ಎಂದು ಸುಮ್ಮನಿದ್ದರು. 4 ತಿಂಗಳಿಂದ ಈ ರೀತಿ ವರ್ತನೆಗೆ ರೋಸಿ ಹೋಗಿತ್ತು ಅವರ ಮನ. ಈಗ ಕೆಲಸಕ್ಕೆ ಹೋಗುವುದು ಅವರಿಗೆ ಸರಿ ಕಾಣಲಿಲ್ಲ. ಹಾಗಾಗಿ ಇಂದು ಸೊಸೆಯ ಮೇಲೆ ತಮ್ಮ ತಾಪವನ್ನು ತೋರಿಸುತ್ತಿದ್ದರು. ಅತ್ತೆಯ ಮಾತಿಗೆ ಅವಳ ಬಳಿ ಉತ್ತರವಿಲ್ಲ. ಅದು ಸತ್ಯವೇ. ಆದ್ದರಿಂದ ಅವಳ ಮಾತು ಹೊರಬರದೆ ಅಲ್ಲೇ ಅಡ್ಡವಾಗಿತ್ತು. ಸೊಸೆಯ ಮಾತಿಗೆ ಅಚ್ಚರಿಯಾಯಿತು ಸುಶೀಲಾರಿಗೆ. ಏನು ಹೇಳುತ್ತಿದ್ದೀಯಾ ವಿದ್ಯಾ ಎಂದು ಬಗ್ಗಿಸಿದ್ದ ಮಧು ತಲೆಯನ್ನು ಎತ್ತಿ ತಮ್ಮ ನರೆಯ ಕೈಯಿಂದ ಮಧುರ ಕೈ ಹಿಡಿದು, ಸೂರ್ಯ ನಿನ್ನ ಹೆಂಡತಿಯಾಗಿ ಇನ್ನೂ ಸ್ವೀಕರಿಸಿಲ್ಲವೇ ಮಧು ಎಂದು ನೋವಿನಿಂದ ಕೇಳಿದರು. ಅಯ್ಯೋ, ಹಾಗೇನೂ ಇಲ್ಲ ಅಜ್ಜಿ, ಅವರು ನನ್ನ ಮುಕ್ತವಾಗಿ ಹೆಂಡತಿ ಎಂದು ಒಪ್ಪಿಕೊಂಡಿದ್ದಾರೆ. ಮುಂದೆ ಮಾತನಾಡಲು ಅವಳಿಗೆ ಮುಜುಗರ. ತನ್ನ ಅಜ್ಜಿ ಹೊರತುಪಡಿಸಿ ಯಾರೊಂದಿಗೂ ಅವಳು ಮನಸ್ಸು ಬಿಚ್ಚಿ ಮಾತನಾಡೇ ಇಲ್ಲ. ಸಂಸಾರದ ವಿಷಯದ ಬಗ್ಗೆ ಮಾತನಾಡುವಷ್ಟು ಸಲಿಗೆ ಅತ್ತೆಯ ಜೊತೆ ಬಳಸಿಕೊಂಡಿರಲಿಲ್ಲ. ಇನ್ನು ಅವರೊಂದಿಗೆ ಹೇಗೆ ಹೇಳುವವಳು? ತನ್ನ ಮತ್ತು ಸೂರ್ಯನ ಸಂಸಾರಿಕ ವಿಷಯದ ಬಗ್ಗೆ ಒಂಟಿಯಾಗಿ ಬಾಳದ ಅವಳಿಗೆ ವಿದ್ಯಾರೊಂದಿಗೆ ಮನಸ್ಸು ಮುಕ್ತವಾಗಿ ಬಿಚ್ಚಿ ಮಾತನಾಡಲು ಒಂಥರ ಮುಜುಗರ. ಅವಳ ಮುಜುಗರ, ಹಿಂಜರಿಕೆ ಅರಿತ ಸುಶೀಲಾರವರು ಅವಳ ಕೆನ್ನೆ ಸವರಿ,
ಅಯ್ಯೋ ಹುಚ್ಚಿ, ನೀನಿಷ್ಟು ನಾಚಿಕೆ ಮುದ್ದೆ ಆದರೆ ಸೂರ್ಯನ ಜೊತೆ ಸಂಸಾರ ಮಾಡುವುದಾದರೂ ಹೇಗೆ? ನನಗೆ ಅರ್ಥವಾಗುತ್ತೆ ಮಧು, ನಿನ್ನ ಮನಸ್ಸಿನ ತೊಳಲಾಟ. ತಾಯಿ ತಂದೆ ಇಲ್ಲದೆ ಬೇರೆಯವರ ನೆರಳಿನಲ್ಲಿ ಆಸರೆಯಲ್ಲಿ ಬದುಕಿದ ನಿನಗೆ ಸಂಸಾರದ ಸೂಕ್ಷ್ಮ ಸಂಗತಿಗಳು ತಿಳಿಸಲು ತಾಯಿ ಇಲ್ಲವೆಂದು ನೋಡು. ವಿದ್ಯಾನ ನಿನ್ನ ಅಮ್ಮನೆಂದುಕೋ. ನಿನ್ನ ಮನಸ್ಸಿನ ಪ್ರತಿ ತೊಳಲಾಟ ಹೇಳಿಕೋ ಅವಳ ಬಳಿ. ಹೇಳುವಷ್ಟು ಮುಜುಗರವಾದರೆ ನನ್ನ ಬಳಿ ಹೇಳಿಕೋ. ಚಿಕ್ಕ ವಯಸ್ಸಿನಲ್ಲಿ ನೀನು ನಿನ್ನ ಅಜ್ಜಿಯ ಜೊತೆ ಬೆಳೆದಿಲ್ಲವೇ? ನನ್ನನ್ನು ನಿನ್ನ ಅಜ್ಜಿ ಎಂದುಕೋ. ನನ್ನ ಬಾಳಿಯಾದರೂ ಹೇಳಿಕೋ ಎಂದು ಅವಳ ಕೈಯನ್ನು ತನ್ನ ಕೈಗೆ ಬೆಸೆದು, ಸಂಸಾರದ ಬಂಡಿ ಸುಗಮವಾಗಿ ಸಾಗಬೇಕೆಂದರೆ ಗಂಡ ಹೆಂಡತಿ ಅನ್ಯೋನ್ಯವಾಗಿರುವುದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಸಂತಾನ. ಮಧು ಎಂದಿನಂತೆಯೇ ಅವಳ ಮುಖದಲ್ಲಿ ರಾರಾಜಿಸುತ್ತಿತ್ತು ಮೌನ ಕಂಡು. ಮಧು, ಇನ್ನು ಮುಂದೆಯಾದರೆ ಮಕ್ಕಳ ಬಗ್ಗೆ ಯೋಚಿಸಮ್ಮ. ನನಗೆ ನಿನ್ನ ಮಗುವನ್ನು ನೋಡುವ ಆಸೆ. ಸಮಯಕ್ಕೆ ಸರಿಯಾಗಿ ಮಕ್ಕಳನ್ನು ಮಾಡಿಕೊಳ್ಳಬೇಕು. ನೀನು ಕೆಲಸಕ್ಕೆ ಹೋಗಿ ದುಡಿಯೋದು ನಾನು ತಪ್ಪು ಎಂದು ಹೇಳುತ್ತಿಲ್ಲಮ್ಮ. ಕಾಲ ಹೀಗೆ ಇರುವುದಿಲ್ಲ. ಮುಂದೆ ನಿಮ್ಮ ದೊಡ್ಡಮ್ಮ ನಿನ್ನ ಬಾಣಂತನ ಮಾಡುತ್ತಾಳೆ ಎಂಬುದಕ್ಕೆ ಯಾವ ಸಾಕ್ಷಿ? ಅವಳು ನಿನ್ನ ನೋಡಿಕೊಳ್ಳುವುದು ದೂರದ ಮಾತು. ತಾಯಿಲ್ಲದ ಹೆಣ್ಣು ಮಕ್ಕಳಿಗೆ ಯಾರು ಬಾಣಂತನ ಮಾಡುತ್ತಾರೆ? ಯೋಚಿಸು. ನನಗೆ ತಿಳಿಯುತ್ತೆ ಮಧು, ನಿನ್ನ ಆಲೋಚನೆಗಳ ಬಗ್ಗೆ ಜಾಸ್ತಿ ಯೋಚಿಸಬೇಡ. ನಿನ್ನ ಅತ್ತೆ ನಿನ್ನ ಬಾಣಂತನ ಮಾಡುತ್ತಾಳೆ, ಹಾಗಾಗಿ ನೀನು ಮಕ್ಕಳ ಬಗ್ಗೆ ಯೋಚಿಸಮ್ಮ. ಇದರಲ್ಲಿ ನಮ್ಮ ಬಲವಂತವಿಲ್ಲಮ್ಮ. ನಮ್ಮ ಅನಿಸಿಕೆಯನ್ನು ನಿನ್ನ ಬಳಿ ಹೇಳೋದು ಅಷ್ಟೇ ಮಧು ಎಂದು ಅವಳ ಭುಜ ಮುಕ್ಕಿದ ವಿದ್ಯಾ. ನಾನು ಕೆಲವೊಮ್ಮೆ ನಿನ್ನ ಜೊತೆ ಒರಟಾಗಿ ನಡೆದುಕೊಳ್ಳುತ್ತೇನೆ. ನಿನ್ನ ಬಗ್ಗೆ ತಪ್ಪು ತಿಳಿದುಕೊಂಡು ಅಪಮಾನಿಸಿದ್ದೀನಿ. ಆದರೆ ಇಂದು ನಿನ್ನ ಮೇಲೆ ನನಗೆ ದ್ವೇಷವಿಲ್ಲಮ್ಮ. ನಾನು ನಿಮ್ಮ ದೊಡ್ಡಮ್ಮನ ಹಾಗೆ ಬಾಯಿ ಮಾತಿಗೆ ಮಾತ್ರ ಮಗಳು ಎನ್ನುವುದಿಲ್ಲ. ನನಗೆ ನೀನು ಒಂದೇ, ಅನುಷಾನು ಒಂದೇ. ತಾಯಿ ಇಲ್ಲದ ಹೆಣ್ಣು ಮಕ್ಕಳ ನೋವು ಅದೆಷ್ಟು ಕೆಟ್ಟದ್ದು ಎಂದು ನಿನ್ನ ಪರಿಸ್ಥಿತಿ ನೋಡಿಯೇ ನನಗೆ ತಿಳಿದು ಹೋಯಿತು ಮಧು. ನಾನು ಹೇಳುತ್ತಿರುವುದು ಏನು ಎಂದರೆ, ಮಕ್ಕಳಾದರೆ ನಿನ್ನದ್ದೇ ಆದ ಪರಿವಾರ ಶುರುವಾಗುತ್ತದೆ. ಹೆಣ್ಣಿಗೆ ತಾಯ್ತನ ಎಷ್ಟು ಸುಖ ನೀಡುತ್ತದೆ ಗೊತ್ತಾ? ಅದು ವಿವರಣೆ ಮತ್ತು ವರ್ಣನೆಗೆ ಮೀರಿತ್ತು. ನೀನು PhD ಮಾಡು, ನಾನು ಬೇಡ ಎನ್ನಲಾರೆ. ಆದರೆ ನನಗೆ ಒಂದು ಮೊಮ್ಮಗು ಬೇಕು. ಈ ವಿಷಯದಲ್ಲಿ ನೀನು ನನ್ನ ಸ್ವಾರ್ಥಿ ಎಂದುಕೊಂಡರೂ ಪರವಾಗಿಲ್ಲ. ಯಾಕೆಂದರೆ ಪ್ರತಿ ಮರವು ತನ್ನ ರೆಂಬೆಯನ್ನು ವಿಸ್ತರಿಸಿಕೊಳ್ಳಲು ಇಚ್ಛಿಸುತ್ತದೆ. ಹೆಚ್ಚೇನು ಹೇಳಲಾರೆ ಮಧು. ಒಬ್ಬ ತಾಯಿ ಕೂಡ ತನ್ನ ಮಗಳನ್ನು ಮದುವೆ ಮಾಡಿಕೊಟ್ಟು ಬಯಸುವ ಬಯಕೆಯೇ ನನ್ನದ್ದು. ಯೋಚಿಸು. ನಾನು ಕೂಡ ನಿನ್ನ ಒತ್ತಾಯ ಮಾಡಲಾರೆ. ಈ ಮಾತು ನಾನು ಅತ್ತೆಯಾಗಿ ಹೇಳುತ್ತಿಲ್ಲ, ನಿನ್ನ ತಾಯಿಯಾಗಿ ಹೇಳುತ್ತಿದ್ದೀನಿ ಎಂದುಕೋ ಎಂದು ರೂಮಿನಿಂದ ಹೊರಟರು ವಿದ್ಯಾ. ಏನು ಮಾತನಾಡದೆ ತಟಸ್ಥವಾಗಿ ಕುಳಿತ ಮಧು ಮನಸ್ಸು ಅತ್ತೆಯ ಮಾತಿನ ಬಗ್ಗೆ ಯೋಚಿಸುತ್ತಿತ್ತು. ಅವರು ಹೇಳಿದ್ದರಲ್ಲಿ ಯಾವುದು ತಪ್ಪು? ನಾನು ಮಗು ಎಂದು ಮತ್ತೆ ಕಲ್ಪನೆ ಮಾಡಿಕೊಷ್ಟವಳಲ್ಲಿ ಮಧು ಎಂಬ ಅಜ್ಜಿಯ ಮಾತು ಅವಳ ಆಲೋಚನೆಗೆ ಕಡಿವಾಣ ಹಾಕಿತ್ತು. ಮಧು, ಹೋಗಮ್ಮ ಮಲಗು ಎಂದು ಅವಳನ್ನು ಹೊರ ಕಳುಹಿಸಿದರು ಸುಶೀಲ. ಅತ್ತೆ ಮತ್ತು ಅಜ್ಜಿಯ ಮಾತು ಅವಳ ಮೆದುಳು ಪ್ರವೇಶಿಸಿ ಮನದಲ್ಲಿ ತಾನು ತಾಯಿಯಾದರೆ ಎಂಬ ಆಲೋಚನೆ, ಕಲ್ಪನೆ ಅವಳದ್ದಲ್ಲಿ ಮೂಡಿದ್ದಾಗ ತನು ಮನವೆಲ್ಲ ಪುಳಕಿತಗೊಂಡು ಸ್ತ್ರೀ ಸಹಜ ಬಯಕೆಯ ಮಾಲಿಯ ಅವಳ ಮನದಲ್ಲಿ. ಆದರೆ ಸೂರ್ಯನ ಬಳಿ ಈ ವಿಷಯವಾಗಿ ಮಾತನಾಡಲು ಯಾವುದೋ ಒಂದು ಮುಜುಗರ ಅವಳ ಹೆಣ್ತನದ ನಾಚಿಕೆ ತಡೆಯುತ್ತಿತ್ತು. ವಿನುತಾ ಮಾತಿನಂತೆ ಸೂರ್ಯನ ಬಗ್ಗೆ ಒಂದು ರೀತಿಯ ಸಂದೇಹ ಬೆಳೆಸಿಕೊಂಡವಳಿಗೆ ಅವನು ಮಾತ್ರ ವಿನುತಾಳ ಮಾತನ್ನು ಅಕ್ಷರಶಃ ಸುಳ್ಳು ಮಾಡಿದ್ದ. ಅವನ ಒಂದೊಂದು ಸ್ಪರ್ಶದಲ್ಲಿಯೂ ಮೋಹವಿರಲಿಲ್ಲ, ಕಾಮನಿರಲಿಲ್ಲ, ಬದಲಾಗಿ ಕಾಳಜಿ ಇತ್ತು. ಸೂರ್ಯನ ಪ್ರಕಾರ ಬೆಸುಗೆ ಎಂಬುದು ಎರಡು ದೇಹಗಳ ನಡುವಿನ ಎರಡು ಮನಸ್ಸುಗಳ ನಡುವೆ ನಡೆಯಬೇಕಾದದ್ದು. ಅದೇ ಅನ್ಯೋನ್ಯ ದಾಂಪತ್ಯದ ಗುಂಟು ಎಂಬುದು ನಂಬದವ. ಅವಳ ಮನಸ್ಸಿನ ಉದ್ವೇಗ, ಆತಂಕ, ತಲ್ಲಣ ಎಲ್ಲ ಬಲ್ಲವನಾಗಿದ್ದ ಸೂರ್ಯ. ಅವಳ ಮನ ಪ್ರಶಾಂತವಾಗುವವರೆಗೂ ಅವಳ ಹೃದಯದಲ್ಲಿ ಅಡಗಿದ್ದ ಕುಳಿತಿದ್ದ ಸಂಶಯ ಕೊನೆಯಾಗುವವರೆಗೂ ನಮ್ಮಿಬ್ಬರ ನಡುವೆ ಮಿಲನ ನಡೆಯಬಾರದೆಂದು ನಿರ್ಧರಿಸಿದ್ದ. ಆದರೆ ಈ ವಿಷಯ ಅವಳಿಗೆ ತಿಳಿದಿರಲಿಲ್ಲ. ಯೋಚಿಸುತ್ತಲೇ ರೂಮ್ಗೆ ಪ್ರವೇಶಿಸಿದವಳಿಗೆ ತನ್ನನ್ನೇ ಕೋಪದಿಂದ ನೋಡುತ್ತಿರುವ ಗಂಡನನ್ನು ನೋಡಿ ಕಾಲುಗಳು ಅಲ್ಲೇ ನಿಂತವು. ಆದರೂ ಏನೂ ನಡೆದೇ ಇಲ್ಲವೆಂಬಂತೆ ಬಂದು ಹಾಸಿಗೆ ಸರಿ ಮಾಡಿದವಳ ರಟ್ಟೆಯನ್ನು ಗಟ್ಟಿಯಾಗಿ ಒತ್ತಿ ಹಿಡಿದ ಸೂರ್ಯ. ಅಲ್ಲ, ನಿನಗೇನು ಬುದ್ಧಿ ಇಲ್ಲವ? ನಿನ್ನ ಕನಸು ತಾನೇ PhD ಮಾಡಬೇಕೆಂಬುದು. ನೀನಂತೂ ಬಾಯಿ ಬಿಟ್ಟು ನಾನು PhD ಮಾಡಬೇಕೆಂದು ಹೇಳುವವಳಲ್ಲ ಎಂದು ತಿಳಿದು ನಾನೇ ಮನೆಯವರಿಗೆ ತಿಳಿಸಿ ಮುಂದೆ ಓದು ಎಂದರೆ ಯೋಚನೆ ಮಾಡುತ್ತೀನಿ ಎಂದು ಮೆದುವಾಗಿ ಹೇಳಿ ಕೊಬ್ಬು ತೋರಿಸುತ್ತೀಯ. ಇಲ್ಲಿ ನಿನಗೆ ಯಾರು ತೊಂದರೆ ಕೊಡುತ್ತಿದ್ದಾರೆ? ಓದಬೇಡವೆಂದು ಇಲ್ಲಿ ಯಾರಾದರೂ ನಿನ್ನ ಆಸೆ ಕನಸುಗಳು ಸಾಯಿಸಿಕೊಂಡು ಬದುಕು ಎಂದು ಹೇಳುತ್ತಿದ್ದಾರಾ? ಎಷ್ಟೋ ಹೆಣ್ಣು ಮಕ್ಕಳಿಗೆ ಓದೋ ಆಸೆ ಇದ್ದರೂ ಮನೆಯಲ್ಲಿ ಸಹಕಾರವಿಲ್ಲದೆ ನೊಂದುಕೊಳ್ಳುತ್ತಾರೆ. ಆದರೆ ನಿನಗೆ ನಮ್ಮ ಮನೆಯಲ್ಲಿ ಓದೋದಕ್ಕೆ ಸಹಕಾರ ಸಮ್ಮತಿ ಎರಡೂ ಇದ್ದರೂ ಯೋಚಿಸುತ್ತಾಳಂತೆ ಎಂದು ಅವಳ ಓದಲು ಇಷ್ಟವಿಲ್ಲವೆಂದಿದ್ದರೆ ಅವನೇನು ಓದು ಎಂದು ಬಲವಂತ ಮಾಡುತ್ತಿರಲಿಲ್ಲ. ಬೆಂಗಳೂರಿನಲ್ಲಿರುವಾಗಲೇ PhD ಮಾಡಲು ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಳು. ಆದರೆ ಅನಿರೀಕ್ಷಿತವಾಗಿ ತನ್ನೊಂದಿಗೆ ವಿವಾಹವಾಗಿದ್ದಾಗಿಂದ ಅದರ ಬಗ್ಗೆ ಯೋಚಿಸುವುದನ್ನು ಬಿಟ್ಟಿದ್ದಳು.
ತನ್ನ ಮದುವೆಯಾದ ಒಂದು ಕಾರಣದಿಂದ ಅವಳ ಕನಸು ಮುರಿಯಬಾರದು ಎಂದು ಯೋಚಿಸಿದ್ದ. ಹಾಗಾಗಿ ಅವಳನ್ನು ಮುಂದೆ ಓದುವಂತೆ ಪೂರ್ಣ ಸಹಕಾರ ನೀಡಿದ್ದ. ಆದರೆ ಅವಳ ನಿರಾಕರಣೆ ಅವನಿಗೆ ಬೇಸರ ತಂತು. ಅದೇ ಬೇಸರವೇ ಕೋಪದ ರೂಪ ತಾಳಿತ್ತು. ಅವನ ಜೋರನೆಯ ಮಾತಿಗೆ ತಲೆ ತಗ್ಗಿಸಿದವಳ ಕಣ್ಣಲ್ಲಿ ನೀರಿತ್ತು. ಅವಳ ಮಾನದ ಪ್ರತಿಯೊಂದು ಭಾವನೆಗೂ ಕಣ್ಣೀರು ಸುರಿಸುವುದು ನೋಡಿ ತಲೆ ಚಚ್ಚಿಕೊಳ್ಳುವಷ್ಟು ಕೋಪ ಬಂತು ಸೂರ್ಯನಿಗೆ. ಏನೇ ಹೇಳಿದರೂ ಕಣ್ಣಲ್ಲಿ ನೀರು ಮೊದಲು ಪ್ರವೇಶಿಸಿಕೊಡುತ್ತವೆ. ಅದೊಂದು ಚೆನ್ನಾಗಿ ಗೊತ್ತು ನಿನಗೆ. ಅದು ಹೆಂಗೆ ಲೆಕ್ಚರರ್ ಆಗಿ ಪಾಠ ಮಾಡುತ್ತಿದ್ದೀಯೋ ಸ್ಟೂಡೆಂಟ್ಗಳಿಗೆ ಎಂದು ಅವಳ ರಟ್ಟೆಯನ್ನು ಬಿಟ್ಟು ಅವಳ ಮೇಲೆ ಮುನಿಸಿಕೊಂಡೇ ಹಾಸಿಗೆ ಮೇಲೆ ಉರುಳಿದ. 4 ತಿಂಗಳ ನಂತರ ಮೊದಲ ಬಾರಿ ಗಂಡನ ಈ ರೀತಿಯ ಒರಟು ವರ್ತನೆ ಮತ್ತು ಮಾತಿಗೆ ನೋವಾಯಿತು ಅವಳಿಗೆ. ಒಂದೆಡೆ ಅತ್ತೆ ಮಾತು, ಒಂದೆಡೆ ಸೂರ್ಯನ ಮಾತು. ಯಾವುದರ ಬಗ್ಗೆ ಯೋಚಿಸಲಿ ಎಂದು ದ್ವಂದ್ವದಲ್ಲಿ ಏನೂ ಮಾತನಾಡದೆ ತಿಳಿಯದೆ ನಿಂತಳು. ತನ್ನ ಮಾತು ಕೇಳುವ ಒಂದಿಷ್ಟು ತಾಳ್ಮೆಯಿಲ್ಲವಲ್ಲ ಈ ಅಮ್ಮ ಮಗನಿಗೆ ಎಂದು ಅವಳು ದೀಪ ಬಾರಿಸದೆ ನಿಂತಲ್ಲೇ ನಿಂತವಳ ನೋಡಿ ಹಣೆ ಮೇಲೆ ಕೈ ಇಟ್ಟು ಮಲಗಿದ್ದವನು ತನ್ನ ಕೈ ತೆಗೆದು, ಏನು ನಿಂತುಕೊಂಡು ನೋಡುತ್ತಿದ್ದೀಯಾ, ಲೈಟ್ ಆಫ್ ಮಾಡಿ ಮಲಗು ಎಂದ ಅದೇ ಗಡಸು ಧ್ವನಿಯಲ್ಲಿ. ಅವನ ಮಾತಿಗೆ ದೀಪ ಬಾರಿಸಿ ಅವನಿಗೆ ಬೆನ್ನು ಮಾಡಿ ಹಾಸಿಗೆ ಇನ್ನೊಂದು ಬದಿಯಲ್ಲಿ ಮಲಗಿದ್ದಿಂದಲೇ ಅವಳೆಡೆ ತಿರುಗಿ ನೋಡಿದ. ತನ್ನ ಬೆನ್ನು ಮಾಡಿ ಮಲಗಿದ್ದವಳ ಉಸಿರು ಏರಿಳಿತದಲ್ಲಿ ಅವಳು ಅಳುತ್ತಿರುವುದನ್ನು ಕಂಡಿತ್ತು. ಛೇ, ಯಾಕಿಷ್ಟು ಒರಟಾಗಿ ಮಾತನಾಡಿದೆ? ಅವಳ ಮನಸ್ಸಿನಲ್ಲಿ ಏನಿದೆಯೋ ನಾನು ಈ ರೀತಿ ವರ್ತಿಸಬಾರದಿತ್ತು ಎಂದುಕೊಂಡವನ ತಲೆಯಲ್ಲಿ 2 ದಿನದ ಹಿಂದೆ ಯೋಚಿಸಿದ್ದ ಉಪಾಯ ನೆನಪು ಸುಳಿಯಿತು. ತಕ್ಷಣ ಅವಳೆಡೆಗೆ ಸರಿದು ಮಧು ಎಂದು ಅವಳ ರಟ್ಟೆಯನ್ನು ಮೃದುವಾಗಿ ಹಿಡಿದು ತನ್ನೆಡೆಗೆ ತಿರುಗಿಸಿಕೊಂಡವನು ಮೊದಲು ನೋಡಿದ್ದು ಅವಳ ಕಣ್ಣು. ಅದೆಷ್ಟು ಅತ್ತಿದ್ದಾಳೆಂದು ಅವಳ ಕಣ್ಣಲ್ಲಿ ನೀರಿನ ಒಂದು ಹನಿ ಬಿಂದುವು ಕಾಣಲಿಲ್ಲ. ಆಶ್ಚರ್ಯದಿಂದ ಅವಳೆಡೆಗೆ ನೋಡಿದ. ಅವನ ಆಶ್ಚರ್ಯವನ್ನು ಮನಗಂಡವಳು ತನಗೂ ಕೋಪವಿದೆ ಎಂದು ತೋರಿಸಲು ತನ್ನ ರಟ್ಟೆ ಹಿಡಿದಿದ್ದ ಅವನ ಕೈಯನ್ನು ಬಿರುಸಾಗಿ ತಳ್ಳಿ ಮಲಗಿದವಳ ನಡೆಗೆ ಸೋಜಿಗವಾಗಿತ್ತು ಸೂರ್ಯನಿಗೆ. ಆದರೂ ತೋರಿಸಿಕೊಳ್ಳದೆ, ಸಾರಿ ಮಧು, ನಿನಗೆ PhD ಮಾಡಲು ಇಷ್ಟವಿಲ್ಲವೆಂದರೆ ಬೇಡ ಬಿಡು ಅವಳ ಕೈ ಹಿಡಿದು ಹೇಳಿದ. ಏನೂ ಮಾತನಾಡದೆ ಸುಮ್ಮನೆ ಮಲಗಿದ್ದವಳ ಬಳಸಿ ನನ್ನ ಮೇಲೆ ಕೋಪನಾ ಎಂದು ನಯವಾಗಿ ಅವಳ ನಡುವನ್ನು ಸವರಿದ. ತನ್ನ ನಗ್ನ ನಡುವನ್ನು ಸವರಿದ ಅವನ ಕೈಯನ್ನು ಬಿರುಸಾಗಿ ತಳ್ಳಿ, ಹೌದು, ನಮಗೆ ನಿಮ್ಮ ಮೇಲೆ ಕೋಪ ಬಂದಿದೆ. ನೀವು ನನ್ನ ಬಗ್ಗೆ ಏನು ಹೇಳಿದ್ದರೂ ನಾನು ಬೇಸರಿಸುವುದಿಲ್ಲ. ನೀವು ನನ್ನ ಕೆಲಸದ ಬಗ್ಗೆ ಮಾತನಾಡುತ್ತೀರಾ. ನಾನು ನನ್ನ ವೃತ್ತಿಯಲ್ಲಿ ಎಷ್ಟು ಡೆಡಿಕೇಟೆಡ್ ಗೊತ್ತಾ. ನಾನೆಂದರೆ ನನ್ನ ಸ್ಟೂಡೆಂಟ್ಗಳೆಲ್ಲ ತುಂಬ ಇಷ್ಟ. ನಾನು ಪಾಠ ಮಾಡೋದಕ್ಕೆ ಶುರು ಮಾಡಿದರೆ ತರಲೆ ಮಾಡೋ ಹುಡುಗರೆಲ್ಲ ಗಲ್ಲದ ಮೇಲೆ ಕೈ ಇಟ್ಟುಕೊಂಡು ಕೇಳೋರು. ನನ್ನ ಸಬ್ಜೆಕ್ಟ್ನಲ್ಲಿ ಒಳ್ಳೆಯ ಫಲಿತಾಂಶ ಬಂದಿತ್ತು ಗೊತ್ತಾ. ಬೆಸ್ಟ್ ಲೆಕ್ಚರರ್ ಎಂಬ ಅವಾರ್ಡ್ ಬಂದಿತ್ತು. ನೀವು ನನ್ನ ವೃತ್ತಿಯ ಬಗ್ಗೆ ಮಾತನಾಡುತ್ತೀರಾ. ನಿಮ್ಮ ತಂಗಿನ ಕೇಳಿ ನಾನು ಹೇಗೆ ಪಾಠ ಮಾಡುತ್ತೀನಿ ಎಂದು. ಇನ್ನೊಂದು ಸರ್ತಿ ನಾನು ಮಾಡೋ ಕೆಲಸದಲ್ಲಿ ಕೊಂಕು ಹುಡುಕಿದರೂ ಸರಿ ಇರಲ್ಲ ಎಂದು ತೋರು ಬೆರಳು ತೋರಿಸುತ್ತಾ ರೋಷದಿಂದ ಹೇಳಿದವಳ ಪರಿಗೆ ನಗು ಮುದ್ದು 2 ಉಕ್ಕಿ ಬಂದಿತ್ತು ಸೂರ್ಯನಿಗೆ. ತನ್ನ ನಗುವನ್ನು ನೋಡಿ ಮುಖ ಊದಿಸಿಕೊಂಡ ಮಧುವನ್ನು ನೋಡಿ ಅವಳನ್ನು ಛೇಡಿಸುವ ಬಯಕೆಯಿಂದ, ಅಂದರೆ ನೀನು ಮುಖನ ಗಳಿಗೆಗಾದ್ರ ಮಾಡಿಕೊಂಡು ಪಾಠ ಮಾಡುತ್ತಿದ್ದೀಯಾ ಅಥವಾ ನನ್ನ ಪಾಠ ಕೇಳಿಲ್ಲವೆಂದರೆ ಅರ್ಥ ಬಿಡುತ್ತೀನಿ ಎಂದು ಹೆದರಿಸುತ್ತಿದ್ದೀಯಾ? ಅದಕ್ಕೆ ಪಾಪ ನಿನ್ನ ಸ್ಟೂಡೆಂಟ್, ಪಾಪ ನಮ್ಮ ಲೆಕ್ಚರರ್ ಅತ್ತು ಬಿಡುತ್ತಾರೆಂದು ಬಾಯಿ ಮುಚ್ಚಿಕೊಂಡು ಪಾಠ ಕೇಳುತ್ತಾರೆ ಅಲ್ವಾ ಎಂದವನ ಚೇಡಿಕೆಯ ಮಾತಿಗೆ ರೋಷದಿಂದ ಅವನ ಕೊರಳುಪಟ್ಟಿ ಹಿಡಿದಳು. ನನ್ನ ಹೀಯಾಳಿಸುತ್ತಿದ್ದೀರಾ ಎಂದು ಅವನ ಕೊರಳುಪಟ್ಟಿಯನ್ನು ಬಿಟ್ಟು ಸಣ್ಣದಾಗಿ ಬಿಕ್ಕಳು ಶುರು ಮಾಡಿದವಳನ್ನು ನೋಡಿ, ಮಧು ಅಳುತ್ತಿದ್ದೀಯಾ? ಸಾರಿ, ಸುಮ್ಮನೆ ತಮಾಷೆ ಮಾಡಿದೆ. ಒಂದಿಷ್ಟು ತಮಾಷೆ ಮಾಡಬಾರದ ಮಧು. ಅವಳಿಂದ ಪ್ರತಿಕ್ರಿಯೆ ಬಾರದಿದ್ದಾಗ, ಮಧು ಇಲ್ಲಿ ನೋಡು ಎಂದು ಅವಳ ಮುಖವನ್ನು ತನ್ನ ಕಡೆಗೆ ತಿರುಗಿಸಿಕೊಂಡು, ಬೇಜಾರಾಯ್ತಾ? ನನಗೆ ಒಂದಿಷ್ಟು ರೇಗಿಸುವ ಅಧಿಕಾರ ಕೊಟ್ಟಿಲ್ಲವಲ್ಲ ಮಧು ನೀನು. ಇಷ್ಟೇನಾ ನೀನು ನಿನ್ನ ಗಂಡನನ್ನು ಪ್ರೀತಿಸುವುದು ಎಂದ ಅವಳ ಮಗುವನ್ನು ನೋಡುತ್ತಾ. ಮತ್ತೆ ನಾನು ಎಲ್ಲವುದಕ್ಕೂ ಅಳುತ್ತೀನಿ ಎಂದು ಬೈತೀರಾ? ನಾನು ಅಳುತ್ತಿರಲಿಲ್ಲ. ನಿಮ್ಮ ಕಾಳಜಿಗೆ ಮತ್ತು ಸಹಕಾರಕ್ಕೆ ನನ್ನ ಕಂಗಳು ತುಂಬಿ ಬಂತು. ಎಲ್ಲ ಹೆಣ್ಣಿಗೂ ಅವಳ ಕನಸು. ಸಹಕಾರ ಮಾಡೋ ಗಂಡ ಸಿಕ್ಕಾಗ ಅವಳ ಜನ್ಮವೇ ಸಾರ್ಥಕ. ನನ್ನ ಪೂಜೆಯ ಫಲ. ನನಗೆ ಅಂತಹ ಗಂಡ ಸಿಕ್ಕಿದ್ದಾರೆ ಎಂದು ಮುಗುಳ್ನಕ್ಕವಳನ್ನು ನೋಡಿ, ಅಪ್ಪ, ಹೆಣ್ಣಿನ ನಗು ಅದೆಷ್ಟು ಮೋಹಕ. ಅದೆಷ್ಟೇ ದಣಿವಿದ್ದರೂ ಈ ರೀತಿಯ ನಗುವಿನ ಹೆಂಡತಿಯ ಮುಖ ನೋಡಿದರೆ ಆ ದಿನ ಗಂಡನ ಪಾಲಿಗೆ ಸುಖಮಯ ಎಂದ ಗಂಡನ ಮಾತಿಗೆ ನಾಚಿಕೆ ಆವರಿಸಿತ್ತು. ನೆನಪಿಸಿಕೊಂಡವಂತೆ, ಮಧು, ನಾಳೆ ನಿನ್ನ ನಾನು ಎಲ್ಲಿಗೋ ಕರೆದುಕೊಂಡು ಹೋಗುತ್ತಿದ್ದೇನೆ. ಬೆಳಗ್ಗೆ ಬೇಗ ಎಬ್ಬಿಸು, ಸರಿನಾ? ಎಲ್ಲಿಗೆ ಎಂದು ಮಧು ಸಂತಸದಿಂದ ಕೇಳಿದಳು. ಮದುವೆಯಾಗಿ ಇಷ್ಟು ದಿನದ ನಂತರ ಇಬ್ಬರು ಒಟ್ಟಿಗೆ ಹೊರಟಿರುವ ಪ್ರಯಾಣ. ಹಾಗಾಗಿ ಅದೆಲ್ಲ ಸರ್ಪ್ರೈಸ್. ನಿನಗೆ ನಾಳೆ ಗೊತ್ತಾಗುತ್ತದೆ. ನಾಳೆಯವರೆಗೂ ನೀನು ಕಾಯಲೇಬೇಕು ಎಂದು ಹಾಸಿಗೆಯ ಮೇಲೆ ಉರುಳಿದ. ಕುತ್ತಲ್ಲೇ ಎಲ್ಲಿಗೆ ಎಂದು ಯೋಚಿಸುತ್ತಿದ್ದವಳ ಕೈ ಹಿಡಿದು ಎಳೆದು ಅವಳನ್ನು ಬಳಸಿ, ಜಾಸ್ತಿ ಯೋಚಿಸಬೇಡ, ನಾಳೆ ಗೊತ್ತಾಗುತ್ತದೆ. ಈ ಪುಟ್ಟ ತಲೆಗೆ ಹೆಚ್ಚು ಯೋಚನೆ ಕೊಡಬೇಡ ಎಂದವನ ಬಳಿ ಮಕ್ಕಳ ಬಗ್ಗೆ ಮಾತನಾಡಲ್ಲ ಎಂದು ರೀ ಎಂದು ಮೃದುವಾಗಿ ಕರೆದಳು. ಮಧು
ನೀನಿಷ್ಟೇ ಮೃದುವಾಗಿ ನುಡಿದರೂ ನಾನು ಹೇಳಲ್ಲ. ನಾಳೆ ನೀನೇ ನೋಡುವಂತೆ. ಈಗ ಮಲಗು, ಬೆಳಗ್ಗೆ ಬೇಗ ಏಳಬೇಕು ಎಂದು ಕಣ್ಣು ಮುಚ್ಚಿದವನನ್ನು ನೋಡಿ ಮೊದಲ ಬಾರಿ ತನ್ನ ಬಿಗುಮಾನ ಮುಜುಗರವನ್ನೆಲ್ಲ ಬಿಟ್ಟು ಮಕ್ಕಳ ಬಗ್ಗೆ ಮಾತನಾಡಲು ಗಂಡನ ಬಳಿ ಸಿದ್ಧವಿದ್ದಳು. ಆದರೆ ಅವನು ತನ್ನ ಮಾತು ಕೇಳದಿದ್ದುದು ಬೇಸರ ತಂದಿತ್ತು. ಅತ್ತೆ ಮಾತು ಒಪ್ಪುವುದೋ ಇಲ್ಲ ಗಂಡನ ಮಾತು ಒಪ್ಪುವುದೋ ಎಂದು ಅವಳಿಗೆ ಒಂದು ತಿಳಿಯಲಿಲ್ಲ. ಎರಡು ದೋಣಿಯ ಮೇಲೆ ಕಾಲಿಟ್ಟಂತೆ ಭಾಸವಾಯಿತು. ಅವನ ಅಪ್ಪುಗೆಯಲ್ಲಿ ಬಂದಿಯಾದವಳು ಯೋಚಿಸಿ ಯೋಚಿಸಿ ಹೈರಾಣಾಗಿ ನಿದ್ರಾದೇವಿಗೆ ವಶವಾದಳು. ಕಾರಿನಿಂದ ಇಳಿದವಳ ಎದುರಿಗಿತ್ತು ಬೃಹತ್ತಾದ ಆಸ್ಪತ್ರೆ. ತನ್ನ ಗಂಡನ ಮುಖವನ್ನೇ ಸಂಶಯವಾಗಿ ನೋಡುತ್ತಾ ನಿಂತಳು. ಅವಳ ಮನಸ್ಸಿಗೆ ಕುತೂಹಲವನ್ನು ಬಲ್ಲವನು ಮುಗುಳ್ನಗುತ್ತಾ ಬಾ ಎಂದು ಕಣ್ಣಲ್ಲೇ ಸನ್ನೆ ಮಾಡುತ್ತಾ ಅವಳ ಕೈ ಹಿಡಿದು ಆಸ್ಪತ್ರೆ ಪ್ರವೇಶಿಸಿದ. ತನ್ನ ಮನಸ್ಸಿನ ಕುತೂಹಲಕ್ಕೆ ಕೆಲವೇ ಕ್ಷಣದಲ್ಲಿ ಪರದೆ ಬೀಳುವುದು ಎಂದು ತಿಳಿದಿರಲಿಲ್ಲ ಅವಳಿಗೆ. ಅವನ ನಡೆಗೆ ಯಾವುದೇ ಪ್ರತಿಕ್ರಿಯೆ ತೋರದೆ ಮನದಲ್ಲೇ ಎಂಥ ಸರ್ಪ್ರೈಸ್ ಕೊಡುತ್ತಾರೆ ಇವರು ಎಂದು ಯೋಚಿಸುತ್ತಲೇ ಮೆಟ್ಟಿಲು ಹತ್ತಿರ ವಾರ್ಡ್ ಬಂದಳು. ವಾರ್ಡಿನೊಳಗೆ ಬಂದವಳು ಬೆಡ್ ಮೇಲೆ ಮಲಗಿದ್ದ ವ್ಯಕ್ತಿಯನ್ನು ನೋಡಿದಳು. ದೇಹದ ಮಾಂಸವೆಲ್ಲ ಸೋರಿ ಹೋಗಿ ಬಡಕಲಾಗಿ ಅಸ್ಥಿ ಪಂಜರದಂತೆ ಕಂಡರು. ಕಣ್ಣುಗಳೆಲ್ಲ ಒಳಗೆ ಹೋಗಿ ಇಂದೋ ನಾಳೋ ಪ್ರಾಣ ಹೋಗುವ ಸ್ಥಿತಿಯಲ್ಲಿದ್ದರು. ಕಣ್ಣುಗಳು ತನ್ನ ಕಾಂತಿ ಮತ್ತು ಚೈತನ್ಯವನ್ನು ಕಳೆದುಕೊಂಡಿದ್ದವು. ಹತಾಶೆಯಿಂದ ಸೂರು ನೋಡುತ್ತಿದ್ದವರು ಎದುರಿಗಿದ್ದವಳನ್ನ ನೋಡಿ ಕ್ಷಣವೇ ಅವರ ಕಂಗಳಲ್ಲಿ ಮಿಂಚು ಸಂಚಾರವಾಯಿತು. ಆಯಾಸದಿಂದಲೇ ಅವಳನ್ನು ತನ್ನ ನಿಶಕ್ತವಾದ ಕೈಯಿಂದ ಸನ್ನೆ ಮಾಡುತ್ತಾ ಅವರ ಬಳಿಗೆ ಬರುವಂತೆ ಕರೆದರು. ಗಂಡನೆಡೆಗೆ ಗೊಂದಲವಾಗಿ ನೋಡುತ್ತಾ ನಿಂತವಳ ಭುಜಾಮುಖಿ ಹೋಗು ಎಂಬಂತೆ ಸೂಚನೆ ನೀಡಿದ. ಗೊಂದಲದಿಂದಲೇ ಅವರ ಬಳಿಗೆ ಬಂದು ಅವರ ಸಂತಾನಹೀನವಾಗಿದ್ದ ಕೈಯನ್ನು ಹಿಡಿದು ಮೆತ್ತಗೆ ಮುಗುಳ್ನಗುತ್ತಾ ಅವರ ನೋಡಿದಳು. ಪದೇ ಪದೇ ಅವಳ ತಲೆಯಲ್ಲಿ ಓಡುತ್ತಿದ್ದುದು ಒಂದೇ ಪ್ರಶ್ನೆ, ಯಾರಿವರು ಎಂದು. ಅವಳ ತಲೆಯನ್ನು ತನ್ನ ಅಶಕ್ತ ಕೈಗಳಿಂದ ಸವರಿ ತನ್ನ ಪಕ್ಕದಲ್ಲಿ ಕುಳಿತುಕೊಳ್ಳಲು ಸನ್ನೆ ಮಾಡಿದರು. ಕ್ಷಣ ಕ್ಷಣವೂ ಅವಳೆದೆಯಲ್ಲಿ ಹೊಸ ಹೊಸ ಸಂದೇಹ. ತನ್ನ ಸಂಶಯವನ್ನು ತೋರುಗೊಳ್ಳದೆ ಅವರ ಬಳಿ ಕುಳಿತಳು. ತನ್ನ ನಿತ್ರಾಣವಾದ ಕರಗಳಿಂದಲೇ ಅವಳ ಸಂಪೂರ್ಣ ಮುಖವನ್ನು ಸವರಿದರು. ಅವರ ಕಂಗಳಲ್ಲೇ ಸೂರ್ಯನಿಗೆ ಧನ್ಯವಾದ ತಿಳಿಸಿದರು. ತನ್ನ ಕಣ್ಣಲ್ಲೇ ಸಮಾಧಾನಿಸಿದ ಸೂರ್ಯ ಮೆತ್ತಗೆ ನಗುತ್ತಾ ಅವರಿಬ್ಬರ ವರ್ತನೆಯ ನೋಡಿ ಮಧು ತಲೆಯೊಳಗೆ ಅವರ ಬಗ್ಗೆ ತಿಳಿದು ತನ್ನ ಕೈ ಕೊಡವಿದರು. ಯಾರಿವರು ಎಂದು ಗಂಡನಿಗೆ ಕೇಳಿದಳು. ಪ್ರತಿ ಬಾರಿ ಮೆದುವಾಗಿ ಮಾತನಾಡುತ್ತಿದ್ದ ಅವಳ ಧ್ವನಿಯ ವರಸೆ ಬದಲಾಗಿತ್ತು. ಇಂದು ಮತ್ತದೇ ರೋಷದಿಂದ ಯಾರಿವರು ಎಂದು ಗಡುಸಾಗಿ ಕೇಳಿದಳು. ಮುಂದುವರಿಯುವುದು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತದೆ ಎಂದು ಕುತೂಹಲದಿಂದ ಕಾಯೋಣ. ಅದಕ್ಕೂ ಮೊದಲು ಈ ಕತೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ. ಜೊತೆಗೆ ಮರೆಯದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಶುಭವಾಗಲಿ.